ಎವ್ರಿವಾನ್, ಇವತ್ತೊಂದು ನಾನು ನಿಮ್ಗೆ ಬ್ಯೂಟಿ ಟಿಪ್ಸ್ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ. ಇದು ಬಂದು ಏನಕ್ಕೆ ಬ್ಯೂಟಿ ಟಿಪ್ಸ್ ಅಂದ್ರೆ ನಿಮ್ದು ಫೇಸ್ ಗ್ಲೋ ಆಗಕ್ಕೆ, ಮತ್ತೆ ಡಾರ್ಕ್ ಸರ್ಕಲ್ ಕಡಿಮೆ ಆಗಕ್ಕೆ, ಪಿಂಪಲ್ ಮಾರ್ಕ್ ಇರುತ್ತಲ್ಲ ಅದು ಕಡಿಮೆ ಆಗಕ್ಕೆ, ಮತ್ತೆ ಸ್ಕಿನ್ ಹೈಡ್ರೇಟ್ ಆಗಕ್ಕೆ, ಡ್ರೈ ಸ್ಕಿನ್ ಇರುತ್ತಲ್ಲ ಅಂತದ್ದು ಹೈಡ್ರೇಟ್ ಆಗಕ್ಕೆ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಿದ್ದೀನಿ. ಇದನ್ನ ಮಾಡಕ್ಕೆ ಏನೇನ್ ಬೇಕು ಅಂದ್ರೆ ಫಸ್ಟ್ ವಾಟರ್ ಮೆಲನ್ ಜ್ಯೂಸ್ ಬೇಕು. ಅದಕ್ಕೆ ನಾನು ಫಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ವಾಟರ್ ಮೆಲನ್ ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದನ್ನ ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ಅದ್ರನ್ನ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಅದನ್ನ ಈ ಸೋಸೋದಿರುತ್ತಲ್ಲ ಅದ್ರಲ್ಲಿ ಸೋಸ್ಕೊಳ್ಳಿ. ಇದನ್ನೇ ಏನಕ್ಕೆ ತಗೊಂಡಿದೀನಿ ವಾಟರ್ ಮಿಲನ್ ನ ಈ ಫೇಸ್ ಪ್ಯಾಕಿಗೆ ಅಂತ ಅಂದ್ರೆ ವಾಟರ್ ಮಿಲನ್ ಅಲ್ಲಿ ತುಂಬಾ ವಿಟಮಿನ್ಸ್ ಮಿನರಲ್ಸ್ ಇದೆ, ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಇದನ್ನ ಹೇಗ್ ಮಾಡೋದು ಅಂದ್ರೆ ಈ ಜ್ಯೂಸ್ ಇತ್ತಲ್ಲ ಅದನ್ನ ಒಂದ್ 2 ರಿಂದ 3 ಸ್ಪೂನ್ ಅಷ್ಟು ಜ್ಯೂಸ್ ತಗೊಳ್ಳಿ, ವಾಟರ್ ಮೆಲನ್ ಜ್ಯೂಸ್ ನ. ಅದಕ್ಕೆ ಅಕ್ಕಿ ಹಿಟ್ಟು 2 ಸ್ಪೂನ್ ಅಷ್ಟು ತಗೊಂಡು ಹನಿನ ಮಿಕ್ಸ್ ಮಾಡ್ಕೊಳ್ಳಿ, ಒಂದ್ ಅರ್ಧ ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾರ್ಗೂ ಗೊತ್ತಿರುತ್ತೆ ರೈಸ್ ಫ್ಲೋರ್ ಏನಕ್ಕೆ ಯೂಸ್ ಮಾಡ್ತಿದೀನಿ ಅಂದ್ರೆ ಇದು ಸ್ಕಿನ್ ಬ್ರೈಟ್ ಮಾಡುತ್ತೆ ತುಂಬಾ. ಹಾಗಾಗಿ ಹನಿ ಕೂಡ ಹಾಗೇನೆ. ಹನಿ ಏನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಒಳಗಡೆ ಚಿಕ್ಕ ಚಿಕ್ಕ ಹೇರ್ ಗಳು ಅದೆಲ್ಲ ಇರುತ್ತಲ್ಲ ಅದನ್ನ ಸ್ವಲ್ಪ ಸ್ಕಿನ್ ಕಲರ್ ಮಾಡುತ್ತೆ, ವೈಟ್ ಮಾಡುತ್ತೆ. ಹಾಗಾಗಿ ಹನಿ ಯೂಸ್ ಮಾಡ್ತಿದೀನಿ. ನಾವು ಹನಿ ಯೂಸ್ ಮಾಡ್ದೇನೆ ಅದೆರಡು ಮಿಕ್ಸ್ ಮಾಡಿ ರೈಸ್ ಫ್ಲೋರ್ ಮತ್ತೆ ವಾಟರ್ ಮಿಲನ್ ನ ಮಾಮೂಲಿ ಜೆಂಟ್ಸ್ ಕೂಡ ಹಚ್ಕೋಬಹುದು, ಚೆನ್ನಾಗಾಗುತ್ತೆ, ಫ್ರೆಶ್ ಆಗಿರುತ್ತೆ. ಈ ಫೇಸ್ ಪ್ಯಾಕ್ ಹಚ್ಚೋದು ಮೇನ್ ಅಂದ್ರೆ ಫ್ರೆಶ್ನೆಸ್ ಸಿಗುತ್ತೆ. ಎಷ್ಟು ಫ್ರೆಶ್ನೆಸ್ ಸಿಗುತ್ತೆ ಅಂತ ಅಂದ್ರೆ ನೀವು ಒಂದ್ಸಲ ಹಚ್ಚಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ವಾವ್ ಚೆನ್ನಾಗಿದೆ ಅಂತ. ನಾನು ಫಸ್ಟ್ ಫೇಸ್ ಪ್ಯಾಕ್ ಅಪ್ಲೈ ಮಾಡಕ್ಕೂ ಮುಂಚೆ ನಂದು ಡ್ರೈ ಸ್ಕಿನ್ ಅಲ್ವಾ, ಹಾಗಾಗಿ ಈ ಮಿಲ್ಕ್ ಅಲ್ಲಿ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಂಡೆ. ನೆಕ್ಸ್ಟ್ ಈ ರೀತಿ ಕೈಯಲ್ಲೇ ಹಚ್ಕೋತಾ ಇದ್ದೀನಿ ಫೇಸ್ ಪ್ಯಾಕ್ ನ. ಕೈಯಲ್ಲಿ ಹಚ್ಕೊಳ್ಳೋದ್ರಿಂದ ನೀವು ಡೀಪ್ ಆಗಿ ಹಚ್ಬೋದು, ಮತ್ತೆ ಈ ತರ ಸ್ಕ್ರಬ್ ತರ ಮಾಡ್ಕೊಂಡು ಹಚ್ಕೋಬಹುದು. ಹಾಗಾಗಿ ಇದಾದ್ಮೇಲೆ 10 ಮಿನಿಟ್ಸ್ ಬಿಟ್ಟಿದ್ದೆ, ಫುಲ್ ಡ್ರೈ ಆಯ್ತು. ಆಮೇಲೆ ನೆಕ್ಸ್ಟ್ ವಾಶ್ ಮಾಡ್ಕೊಂಡೆ. ಫುಲ್ ಎಷ್ಟು ಚೆನ್ನಾಗಾಗಿತ್ತು ಅಂದ್ರೆ ಫೇಸು ಫುಲ್ ಫ್ರೆಶ್ ಅನಿಸ್ತಿತ್ತು. ಮತ್ತೆ ಈ ಮಾರ್ಕ್ಸ್ ಎಲ್ಲ ಕಡಿಮೆ ಆದಂಗ ಅನಿಸ್ತಿತ್ತು, ತುಂಬಾ ಗ್ಲೋ ಇತ್ತು ಫೇಸು. ಥ್ಯಾಂಕ್ ಯು ಫಾರ್ ವಾಚಿಂಗ್.